ಇವರೇ ದಾನಪ್ಪನವರ ಹಿರಿಮಗ ಧರ್ಮಪ್ಪ. ನಮಸ್ಕಾರ. ಇವರು ಅವರ ತಮ್ಮ ನಾಗಪ್ಪ. ಇವರು ಧರ್ಮಪ್ಪನವರ ಹೆಂಡತಿ ಗಿರಿಜಮ್ಮ. ಇವರು ನಾಗಪ್ಪನವರ ಹೆಂಡತಿ ಸಾವಿತ್ರಮ್ಮ. ಇವರೆಲ್ಲ ಅವರ ಮಕ್ಕಳು. ದಾನಕ್ಕಿಂತ ಅನ್ನದಾನ ದೊಡ್ಡದು ಅಂತ ಪ್ರತಿ ವರ್ಷ ಅಣ್ಣಮ್ಮ ತಾಯಿಗೆ ಅಭಿಷೇಕ ಮಾಡಿಸಿ ಅವರ ತಾಯಿ ತಂದೆ ಹೆಸರಲ್ಲಿ ಸುತ್ತ 7 ಹಳ್ಳಿ ಜನ ಕರೆಸಿ ಅನ್ನದಾನ ಮಾಡ್ತಾರೆ. ನಿಜವಾಗ್ಲೂ ತಮ್ಮಣ್ಣ, ಇಂಥವ್ರು ಇರೋರಿಲ್ಲೇ ನೋಡು ಅಪ್ಪ ಅಮ್ಮ ಅನ್ನೋ ಪದಕ್ಕೆ ಬೆಲೆ ಸಿಗ್ತಾ ಇರೋದು. ಈ ಅಣ್ತಂದಿರು ಇನ್ನೊಂದ್ ವಿಷಯ ಗೊತ್ತಾಗ್ಬಿಟ್ರೆ ನಿನ್ ದಂಗಾಗ್ಬಿಡ್ತೀಯ. ಇವರಿಬ್ರು ಸಂಸಾರ ಒಟ್ಟಿಗಿಲ್ಲ, ಬ್ಯಾರೇನೇ ಇರೋದು. ಆದ್ರೂ ಭಾಗ ಮಾಡ್ಕೊಂಡ್ರು ಆಸ್ತಿಗೆ ಬೇಲಿ ಇಲ್ಲ, ಬೆಳೆದಿರೋ ಬೆಳೆಗೆ ಕಣಾನೆ ಮಾಡಿಲ್ಲ. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಅವ್ರ ಆದಾಯ, ಅವ್ರ ಒಗ್ಗಟ್ಟು ಒಂದು ಅಣೆಕಟ್ಟಿದ್ದಂಗೆ. ಬಾಳೆಹಣ್ಣು ಬೇಡವಾ? ಅದು ಅಲ್ಲಿ ಕೆಳಗ್ ಬಿದ್ದಿದ್ ನೋಡ್ದೆ, ತಗೋ. ಹೌದು, ನಿನ್ ಗಂಡ ಯಾಕೆ ಬರ್ಲಿಲ್ಲ? ಅವರು ಸಂಧ್ಯವ್ರ ಕತೆ ಓದಕ್ಕೆ ಬಿಡ್ಬೇಕು ಹೋಗವ್ರೆ. ಏನ ಕತೆನೋ ಏನೋ. ನೀನೇನೇ ಹೇಳು, ಬೇಸಾಯವೇ ಗೊತ್ತಿಲ್ದಿರೋ ಪೂಜಾರಿಗೆ ತೂಬಿನ ಪಕ್ಕದ ಗದ್ದೆ ಕೊಟ್ಟಂಗಾಯ್ತು ನೋಡು. ನೀನ್ ಬಾಳ್ ರಾತ್ರಿ ಎಲ್ಲ ನಿದ್ಗೆಟ್ಟು ಹಗಲೆಲ್ಲ ಗೊರಕೆ ಹೊಡಿಯೋ ನಿನ್ ಗಂಡ ಹಿಂಗ್ ಊರೂರು ಸುತ್ಕೊಂಡು ಹೊರಕತೆ ನಾಟಕ ಅಂತಿದ್ರೆ ನಿನ್ ಹೆಣ್ತನಕ್ಕೆ ತಾಯ್ತನಕ್ಕೆ ಯಾವಾಗ ಸಿಗ್ತದೆ ಭಾಗ್ಯ? ನನಗಂತೂ ನೀನ್ ನೋಡ್ತಾ ಇದ್ರೆ ನಾನು ಬರ್ತೀನಿ ಯಜಮಾನ್ರೆ. ಅಲ್ಲೆಲ್ಲೆಲ್ಲೆಲ್ಲೆ ಎಷ್ಟೇ ಕಿರ್ಚಾಡಿದ್ರು ಎಚ್ಚರ ಆಗದೆ ಇರೋ ಕುಂಭಕರ್ಣನ ಸಂತಾನ ಇವತ್ತು ಇದ್ದಕ್ಕಿದ್ದಂಗೆ ಯಜ್ಞ ತರ ಎಚ್ಚರ ಆಗ್ಬಿಟ್ಟದಲ್ಲ. ಕಾಡ್ ಬೇಕಾಗಿರೋ ಮನೆ ಬೇಕಾಗೆ ಗಂಟೆ ಕಟ್ಟೋಕೆ. ಹಂಗಾದ್ರೆ ನನ್ ಮನ್ಮತ್ಲೀಲೆಲ್ಲ ನಿನ್ಗೆ ಮೊದಲೇ ಗೊತ್ತಾಗ್ಬಿಟ್ಟದೆ. ಇನ್ನು ಗೊತ್ತಾಗೈತೆ. ಎಲ್ಲೋ ಗೊತ್ತಿದ್ರು ನಾನು ಯಾಕೆ ಸಿಕ್ಕಿದ್ದೀನಿ ಗೊತ್ತಾ? ಈ ವಂಶದ ಗೌರವನ ಕಾಪಾಡೋದಿಕ್ಕೆ. ಕೈನೇ ಕತ್ತರಿಸೋ ನಿಮ್ಮಣ್ಣ ಈ ವಿಷಯ ಗೊತ್ತಾದ್ರೆ ಎಲ್ಲಿ ನಿಮ್ಮನ್ನೇ ಕತ್ತರಿಸಾಕ್ಬಿಡ್ತಾರಲ್ಲ ಹೆದರಿಕೆಗೆ. ಅಲ್ವೇ, ನೀರ್ನಾಗಿರೋ ಮೀನ್ಗೆ ಯಾವನಾರ ಸ್ನಾನ ಮಾಡಿಸ್ತಾನ? ಅಂಟ್ರೋಗ ಇರೋನ್ ಯಾವನಾರ ಅಕ್ಕಪಕ್ಕದವ್ರ ಹತ್ರ ನನಗೆ ಅಂಟ್ರೋಗ ಐತೆ ಅಂತ ಹೇಳ್ಕತಾನ? ಲೈ, ಕಲ್ಲು ಸೌದು ಕಾರದ ಜೊತೆ ಸೇರಿ ಸಾರಾಗಿ ಹೆಂಗ್ ಹೊಟ್ಟೆ ಒಳಗೋಗಿ ಸೇರ್ಕೊಂಡ್ಬಿಡ್ತದೋ ಹಂಗೆ ನಮ್ಮಂತ ದೊಡ್ಡ ಮನಸ್ಸನ್ನು ಮಾಡೋ ಮಾನಗೆಟ್ ಕೆಲಸ ಎಲ್ಲ ನಾವು ಮಾಡೋ ದಾನದಲ್ಲಿ, ನಮ್ಮ ದರ್ಪದಲ್ಲಿ ಮುಚ್ಚೋಯ್ತದೆ ಕಣೆ. ನಿನ್ನ ಹತ್ರ ಏನ್ ಕಣಿ ಓದೋದು? ಹೋಗ್ಬಿಡ್ಕಡೆ. ಇಲ್ಲ, ನನ್ ತಮ್ಮ ಅಂತವನಲ್ಲ, ಇದನ್ನ ನಾನು ನಂಬೋದಿಲ್ಲ. ನಿಮ್ಮ ಆಣೆಯಾಗು, ನನ್ ಮಕ್ಳ ಆಣೆಯಾಗು, ನಾನು ಹೇಳಿದ್ದೆಲ್ಲ ದಿಟ ಭಾವ. ಇಷ್ಟು ದಿವಸ ಯಾಕೆ ನನ್ನ ಹತ್ರ ಹೇಳಿಲ್ಲ? ಯಾಕೆ ಗಪ್ಚರಿತ ಮುಚ್ಚಿಟ್ಟಿದ್ದೆ? ನಿನ್ ಹೆದರಿಕೆಯಿಂದ ನನ್ ಮಾಂಗಲ್ಯ ಉಳಿಸ್ಕೊಳಕ್ಕೋಸ್ಕರ. ಸಾವಿತ್ರಿ, ಅಕ್ಕ ಅಳ್ಬೇಡಿ, ಸಮಾಧಾನ ಮಾಡ್ಕೋ. ನೀವಾ? ನಾನೇ. ದೇವ್ರು ನಿನಗ್ ಕೊಡದೇ ಇರೋ ವರನ ನಾನ್ ನಿನಗ್ ಕೊಡೋಣ ಅಂತ ಬಂದಿದ್ದೀನಿ. ಭಾಗ್ಯ, ಖಾಲಿ ದೋಸೆ ಹಂಗಿರೋ ನಿನ್ ಬಂಜೆ ಬಾಳ್ನ ಮಸಾಲೆ ದೋಸೆ ಮಾಡ್ಕೊಂಡ್ಬಿಡು. ಇಲ್ಲ ಯಜಮಾನ್ರೆ, ನೀವು ತಿಳ್ಕೊಂಡಿರೋಂಗೆ ಅಂಗಡಿ ಎಲ್ಲ ನಾನು ಕಂಚಿರೋ ಗರ್ತಿ ನಾನು. ಇದೇನ್ ಬರ್ಬೇಕವ್ರೆ ನೋಡ್ರಿ, ನೋಡುವ. ನನ್ನ ಆಸೆ ಹಣ್ಣನ್ನ ಹುಳಿ ಮಾಡಬೇಡ. ಇವತ್ತಿನ ಪಂಚಾಯ್ತಿ ಗ್ಯಾರಂಟಿ ಪಂಚರ್ ಆಯ್ತದೆ ನೋಡು. ಅದೇ ನನ್ಗೂ ಅನುಮಾನ. ಏನೇ ತಪ್ಪು ಮಾಡಿದ್ರು ದೊರೆ ಮಕ್ಳಿಗೆ ದಂಡದ ಬರ ಆಗ್ತಾರೆ ಅಲ್ಲ.